ಪಕ್ಷಾತೀತ ಹೋರಾಟಕ್ಕೆ, ಮಹಿಳೆಯರ ಹೋರಾಟಕ್ಕೆ ಬೇಡವೇ ಬೇಡ, ಬೇಡವೇ ಬೇಡ, ಏಕೆ ಬೇಕು, ಏಕೆ ಬೇಕು, ಎಲ್ಲಿಯವರೆಗೆ ಹೋರಾಟ, ಎಲ್ಲಿಯವರೆಗೆ ಹೋರಾಟ. ಅದೇ ನಿಮ್ಮ MLA ಇದೇ ಊರಲ್ಲಿ ಒಂದ್ ಏನೋ ಬಿಲ್ಡಿಂಗ್ ಕಟ್ಸ್ಬಿಟ್ಟು ನೀವು ಟೇಪ್ ಕಟ್ ಮಾಡಕ್ ಫೋನ್ ಮಾಡಿ ಕರೀರಿ, ಬೆಳಗಿಗೆ ಬರ್ತಾರೆ. ಶಾಸಕರು ಕೂಡ ಇದ್ರಲ್ಲಿ ಶಾಮೀಲಾಗಿದ್ದಾರೆ ಅಂತ ಅನಿಸ್ತಾ ಇದೆಯಾ ನಿಮ್ಗೆ? ಶಾಸಕರೇ ನಿಂತು ಮಾಡಿಸ್ತಾ ಇರೋ ಕೆಲಸ ಇದು. ಹಗಲು ರಾತ್ರಿ ನಾವು ಬೀದಿಲಿ ಕಾಯ್ತಾ ಇದೀವಿ ಹೆಣ್ಮಕ್ಳುಗಳು. ಇಲ್ಲ 50 ವರ್ಷದಿಂದ 80 ವರ್ಷದ ಒಳಗೆ ಇರೋರು ಎಲ್ಲ ಬಂದು ಇಲ್ಲಿ ಮಾತ್ರ ನುಂಗ್ತಾರೆ. ಮಧ್ಯಾಹ್ನ ಊಟ ತಿನ್ಬಿಟ್ಟು ಎಲ್ಲ ಮಾತ್ರ ನುಂಗುರಯ್ಯ ಇಲ್ಲಿ ಇರೋರು. ಪೊಲೀಸರವರ ಹೆಣ್ಮಕ್ಳ ಮೇಲೆಲ್ಲ ದೌರ್ಜನ್ಯ ಮಾಡೋರು. ಸೌಲಭ್ಯಗಳೆಲ್ಲವೂ ನಮ್ಮಲ್ಲಿ ಇರುವಾಗ ಮದ್ದೂರು ನಗರದಿಂದ ನಮ್ಮ ಗ್ರಾಮ 7 ಕಿಲೋಮೀಟರ್ ದೂರ ಇದೆ. ಎಲ್ಲ ಸುಳ್ಳು ಮಾಹಿತಿ ಕೊಟ್ಟಿದ್ದಾರೆ. ನಾವು ಕೋರ್ಟಿಗೆ ಸರ್ಕಾರ ಅಪೀಲ್ ಹಾಕಿರೋ ನೋಡಿದೀವಲ್ಲ, 5 ಕಿಲೋಮೀಟರ್ ದೂರ ಇದೆ ಅಂತ ಹೇಳಿದ್ದಾರೆ. ಅಲ್ಲಮ್ಮ, ಇಷ್ಟೊಂದು ಸಮಸ್ಯೆಗಳು ಇದ್ರೂ ಕೂಡ ನಿಮ್ಮ ಗ್ರಾಮದ ಸದಸ್ಯರುಗಳು ಇರ್ಬೋದು ಅಥವಾ ನಿಮ್ಮ PDO ಇರ್ಬೋದು, ಅವರ ಒಂದು ಹಸ್ತಕ್ಷೇಪ ಯಾವ್ದು ಮಾಡಿರೋದು ನಿಮ್ಮ ಸೂಚನೆಗಳು ಯಾವ್ದು ಬಂದಿಲ್ವಾ? ಮೊದಲನೇ ತಪ್ಪಿತಸ್ಥರು ಹಾ, ಸದಸ್ಯರುಗಳೆಲ್ಲರೂ ಗೊತ್ತಿದ್ದು ಗೊತ್ತಿಲ್ಲದೆ ಇರೋರಾಗೆ, ಕೆಲವರು ಗೊತ್ತಿದ್ದು ಗೊತ್ತಿದೆ ಅನ್ನೋ ಹಾಗೆ ಎಲ್ಲ ನಡೆದುತ್ತಿದೆ. ಇದೆಲ್ಲ ಶಾಸಕರ ಅಭಿಪ್ರಾಯಕ್ಕೆ ಮಾನ್ಯತೆ ಮಾಡಿದ್ದಾರೆ. ಅಲ್ಲ, ಶಾಸಕರು ಕೂಡ ಇದ್ರಲ್ಲಿ ಶಾಮೀಲಾಗಿದ್ದಾರೆ ಅಂತ ಅನಿಸ್ತಾ ಇದೆಯಾ ನಿಮ್ಗೆ? ಶಾಸಕರೇ ನಿಂತು ಮಾಡಿಸ್ತಾ ಇರೋ ಕೆಲಸ ಇದು. ಹಾ ಹಾ, ಅವರೇ ಹೇಳ್ತಾರೆ ಓಪನ್ ಆಗಿ, ಯಾವುದೇ ಕಾರಣಕ್ಕೂ ಇದನ್ನ ಕೈ ಬಿಡಕ್ ಸಾಧ್ಯ ಇಲ್ಲ. ಎಷ್ಟು ದಿನ ಕುತ್ಕೋತಾರೋ ಕುತ್ಕೊಳ್ಳಿ, ಸೆಂಚುರಿ ಬಾರಿಸ್ಲಿ, ಯಾರೋ ಡೊನೇಟ್ ಮಾಡ್ತಾರೆ, ಅನ್ನ ತಿನ್ಕೊಂಡು ಕೂತಿದ್ದಾರೆ, ಅದಕ್ಕೇನಂತೆ ಮಾಡ್ಲಿ ಬಿಡಿ ಹೋರಾಟ. ಏನೇನೋ ವಿರೋಧ ಪಕ್ಷದವರು, ರಾಜಕಾರಣಿಗಳು, ಸಂಸದರು ಎಲ್ಲ ಬಂದ್ರೆ ಅದ್ರ ಬಗ್ಗೆ ಎಲ್ಲ ವಾಯ್ಸ್ ಮಾಡ್ತಾರೆ. ನನಗೆ ಸಿಕ್ಕಾಪಟ್ಟೆ ದುಡ್ಡು ಬರುತ್ತೆ, ನನಗೇನು ರಿಯಲ್ ಎಸ್ಟೇಟ್ ಅವಶ್ಯಕತೆ ಇಲ್ಲ, MLA ಸ್ಥಾನನೂ ಬೇಕಾದ್ರೆ ಬಿಟ್ಬಿಡ್ತೀನಿ ಇಲ್ರಿ. ಅಲ್ಲ, MLA ಸ್ಥಾನ ಬಿಡೋದಾದ್ರೆ ಅವ್ರಿಗೆ ಚುನಾವಣೆ ನಿಂತ್ಕೊಂಡ್ರಂತೆ, ನಿಮ್ಮನ್ನ ಒಪ್ಪಿಗೆ ಕೇಳ್ತೇನೆ ಯಾವ ರೀತಿ ಕೆಲಸ ಮಾಡೋದ್ರಂತೆ. ಒಬ್ರು ಜನಪ್ರತಿನಿಧಿ ಅಂತ ಹೇಳಿದಾಗ ಜನಗಳಿಗೆ ಏನು ಬೇಕು ಅದನ್ನ ಮಾಡೋದು ಜನಪ್ರತಿನಿಧಿಯ ಕಾರ್ಯವೈಖರಿ. ಅದನ್ನ ಬಿಟ್ಬಿಟ್ಟು ಜನರಿಗೆ ತೊಂದರೆ ಕೊಟ್ಬಿಟ್ಟು ಅನ್ನ ರೈತನಿಗೆ ಇವರು ಭೂಮಿಗೆ ಬೀದಿಗೆ ತಂದ್ಬಿಟ್ಟು ಇವರು ಯಾವ ರೀತಿ ಸರ್ಕಾರ ನಡೆಸ್ತಾರೆ, ಯಾವ ರೀತಿ ಅಧಿಕಾರ ನಡೆಸ್ತಾರೆ? ಇವರು ಅಧಿಕಾರ ಕೊಟ್ಟಿರೋದು ಯಾರು? ಪ್ರಜಾಪ್ರಭುತ್ವದ ವ್ಯವಸ್ಥೆಗಳಿಗೆ ಪ್ರಜೆಗಳು ಏನ್ ಹೇಳ್ತೀವಿ ಅನ್ನೋದನ್ನ ಚುನಾಯಿತರು ಅವರು ಕೇಳಬೇಕು. ನಮ್ಮನ್ನ ಕೇಳಿ ಕೆಲಸ ಮಾಡ್ಬೇಕಲ್ವಾ? ತಕ್ಕ ಹಾಗೆ ತಾವು ಸ್ವಯಂ ಯೋಚಿಸಿ ವಿಶ್ಲೇಷಣೆ ಮಾಡಿ ಅದಕ್ಕೆ ಸಹ ಮತ ವ್ಯಕ್ತ ಆಗಬೇಕು. ಈಗ ಆಗ್ತಾ ಇರೋದೇನು ಎಲ್ಲ ಹುಡುಕ್ತಾ ಬಂತ. ಇಲ್ಲಿ ಪ್ರಜೆಗಳ ದನಿಗೆ ಬೆಲೆನೇ ಇಲ್ಲ, ಹೋರಾಟಕ್ಕೆ ಅವ್ರ ಲೆಕ್ಕನೇ ಇಲ್ಲ, ಅವ್ರು ತಗೊಂಡಿದ್ದೇ ತೀರ್ಮಾನ. ಆ ರೀತಿ ಎಲ್ಲ ಮಾಡ್ಕೊಂಡು ಹೋಗ್ತಾ ಇರೋದನ್ನ ನಾವು ವಿರೋಧ ಮಾಡ್ತಾ ಇದ್ದೀವಿ. ವಿರೋಧದ ಕಾರಣ ಪ್ರಜಾಪ್ರಭುತ್ವದಲ್ಲಿ ಉಳಿದಿದ್ದು ಒಂದೇ ಹೋರಾಟ. ಕೋರ್ಟಿನಲ್ಲಿ ಕೂಡ ತುಂಬಾ ದಿನಾಂಕಗಳನ್ನು ಮುಂದೆ ತರ್ತಾ ಇದ್ದಾರೆ. ನಮ್ಮ ಅಡ್ವೊಕೇಟ್ ಅವರಿಗೆ ತಲೆ ಬಿಸಿಯಾಗಿ ಅವರು ವಾದನೂ ಮಾಡಿದ್ದಾರೆ ಇದ್ರ ಬಗ್ಗೆ, ಮತ್ತೆ ಅಬ್ಜೆಕ್ಷನ್ ಫೈಲ್ ಮಾಡಿದ್ದಾರೆ. ಈಗ ಇಲ್ಲಿ ನಾವು ಹೋರಾಟವನ್ನು ಮುಂದುವರಿಸಿದ್ದೀವಿ. ದಾಖಲೆಗಳಿದೆ ಪಂಚಾಯತ್ಗಳಿಗೆ, ಮೂಲ ದಾಖಲೆಗಳು ಆನ್ಲೈನಲ್ಲಿ ಸಿಸ್ಟಮ್ ಅಲ್ಲಿ ಎಲ್ಲ ಪೆನ್ ಡ್ರೈವ್ ಹಾಕೊಂಡಿರ್ತಾರೆ. ಆದ್ರೆ ಪ್ರತಿಗಳು ಇಲ್ಲಿ ಇದೆಯಲ್ಲ ವರದಿ, ಅದನ್ನ ನಾವು ಕಾಪಾಡೋಕ್ಕೆ ಒಂದು ಹೊಣೆ. ನಮ್ಮ ಊರು ಅದು ಕೂಡ ನಿಮ್ಗೆ ತೊಂದರೆ ಆಗ್ತಾ ಇದೆಯಾ? ಪ್ರತಿಗಳನ್ನ ಕಾಪಾಡ್ಕೊಳ್ಳೋದು ಕೂಡ ಸಮಸ್ಯೆ ಆಗಿದೆ ನಿಮ್ಗೆ? ದಬ್ಬಾಳಿಕೆ ಮಾಡಿ ಒತ್ಕೊಂಡು ಹೋಗಿದ್ದಾರೆ ನೋಡಿ. ಎಲ್ಲಿಗೂ ಪೊಲೀಸರವರ ಹೆಣ್ಮಕ್ಳ ಮೇಲೆಲ್ಲ ದೌರ್ಜನ್ಯ ಮಾಡೋರೆ, ಉಲ್ಲಂಘಿತನ ಮಾಡ್ಕೊಂಡು ಅವರು ನಮ್ಮ ಮೇಲೆ ಈಗ ನಾವು ಅಹೋರಾತ್ರಿ ಎಲ್ಲ ಕಾಯ್ತಾ ಇದ್ವಿ. ಈಗ ನಾವು 11 ಗಂಟೆ 8:30 ಬಂದು 11 ಗಂಟೆನೂ ಕಾಯ್ತಾ ಇರ್ತೀವಿ. ನೆಕ್ಸ್ಟ್ ಗಂಡು ಮಕ್ಳುಗಳೆಲ್ಲ ಬಂದು ಒಂದಷ್ಟು ಜನ ಮರುತ್ತಾರೆ. ಬೆಳಗ್ಗೆ ಇದನ್ನೇ ಒಂದು ಮಕ್ಳುಗಳ ತರ ಕಾಪಾಡ್ಕೊಳ್ಳೋದಾಗೈತೆ. ನಾವು ಆಸ್ತಿ ಈ ತರ ಇದು ಬ್ರಿಟಿಷರ ಕಾಲದ ಪದ್ಧತಿ ಆಗೋಗ್ಬಿಡ್ತಾರೆ. ನೋಡಿ, ನಮ್ಮ ದೇಶಕ್ಕೆ ರೈತ ಎಷ್ಟು ಮುಖ್ಯ ಅಂತ, ದೇಶದ ಬೆನ್ನೆಲುಬು ಅಂತ ಹೇಳ್ಕೊಂಡಂತ ನಮ್ಮ ದೇಶದಲ್ಲಿ ಇವತ್ತು ಮಾತ್ರ ಅದು ಬೆನ್ನೆಲುಬು ಅಂತ ಈಗ ಮಾಡ್ತಾರದೆಲ್ಲ ಬರೀ ತೊಂದರೆ ಕೊಡ್ತಾ ಇರೋದೇ ರೈತರುಗಳಿಗೆಲ್ಲ. ಜನರ ಸಮಸ್ಯೆ ಕೇಳ್ತಾ ಇಲ್ಲ, ನಮ್ ಕಷ್ಟ ಸುಖ ಕೇಳ್ತಾ ಇಲ್ಲ. 96 ದಿನ 95 ದಿನ ಆಯ್ತೈತೆ. ಒಂದು ದಿನಾನು ಬಂದು ನೀವೇನು ಎತ್ತ ಅಂತ ಕೇಳ್ತಾ ಇಲ್ಲ ನಮ್ಮ MLA ಅವರು. ನಮ್ಮ ಯಾನಕ್ಕೆ ಇಷ್ಟೊಂದು ಹೆಣ್ಮಕ್ಳೆಲ್ಲ ಬಂದು ಬೆಳಿಗ್ಗೆಯಿಂದ ಸಂಜೆ ರಾತ್ರಿವರೆಗೆಲ್ಲ ಧರಣಿ ಮಾಡ್ತಾ ಇದೀವಿ. ಕಷ್ಟ ಏನು ಅಂತ ಯಾರು ಕೇಳ್ತಾ ಇಲ್ಲ. ಅವ್ರಿಗೇನು ಇದ್ರು ನಮ್ ಊರಿನ ಆಸ್ತಿ ಬೇಕು, ನಮ್ಮ ಊರಿನ ಸಂಪತ್ ಬೇಕು, ನಮ್ ಕಷ್ಟ ಸುಖ ಬೇಕಾಗಿಲ್ಲ. ನಾವು ಅವತ್ತು ಓಟ್ ಹಾಕಿ ಗೆಲ್ಲೋದ್ರಿಂದ ಇವತ್ತು ನಾವು ಹಗಲು ರಾತ್ರಿ ನಾವು ಬೀದಿಲಿ ಕಾಯ್ತಾ ಇದೀವಿ ಹೆಣ್ಮಕ್ಳುಗಳು. ಜನರ ಸಮಸ್ಯೆನೂ ಕೇಳ್ತಾ ಇಲ್ಲ, ಇಂಥ ಗ್ರಾಮಕ್ಕೆ ಬಂದು ಅಭಿಪ್ರಾಯಗಳನ್ನು ಕೇಳ್ತಾ ಇಲ್ಲ. ನಗರ ಮಾಡಿದ್ರು ರೈತರು ಹೊಟ್ಟೆ ಮೇಲೆ ಹೊಡಿಬೇಕು ಅಂತ ಮಾಡ್ತಾವ್ರೆ. ನಗರ ಮಾಡಿಸ್ಬಿಟ್ಟು ತಿನ್ನಕ್ಕೆ ಮಣ್ಣು ಕಾಯ್ತದ ಜನಗಳು. ಅಲ್ಲಮ್ಮ, ನಮಗೆ ಅನುಕೂಲ ಬೇಕಾಗಿಲ್ದಿರ ನಗರ ಇವ್ರು ಮಾಡ್ಕೊಂಡು ಏನ್ ಪ್ರಯೋಜನ ಅಲ್ವಾ? ಜನಗಳಿಗೆ ಬೇಕಾಗಿರೋದನ್ನ ಮಾಡ್ಕೊಡ್ಬೇಕು ಅಷ್ಟೇ. ಊರಿನಲ್ಲಿ ಎಲ್ಲಾ ಸೌಲಭ್ಯಗಳು ಐತೆ, ನಮ್ಗೆ ಯಾವ ನಗರೀಕರಣನೂ ಬೇಡ.
ಇದು ಬೇಡ. ನಮ್ಮ ಪಂಚಾಯತಿ ನಾವು ಉಳಿಸ್ಕೊಳ್ಳೋಕೋಸ್ಕರ ಹಗಲು ರಾತ್ರಿ ಧರಣಿ ಕೂತು ಹೋರಾಟ ಮಾಡ್ತಾ ಇದೀವಿ. ನಾವು ಭತ್ತ ಬೆಳೆಯೋ ಜಾಗ ಇದು ನಗರ ಮಾಡ್ಕೊಂಡು ಸಿಟಿ ಮಾಡ್ಬಿಟ್ಟು ನಾವು ಮುಂಚೆ ತಿನ್ಕೊಂಡು ಕುತ್ಕೊಳಕ್ ಆಯ್ತದ ರೈತರ ಹೊಟ್ಟೆ ಮೇಲೆ ಯಾಕೆ ಹೊಡಿತಾರೆ ಇವರು? ಶಾಸಕರು ಬುದ್ಧಿ ಇಲ್ವಾ? ಇದನ್ನ MP ಅವ್ರೇನಾರು ಹೇಳ್ತಾರೆ? MP ಕುಮಾರಸ್ವಾಮಿ ಅವರು ಮಣ್ಣಿನ ಮಗ ಅಂತ ದೊಡ್ಡ ದೊಡ್ಡ ರ್ಯಾಲಿಗಳನ್ನ ಮಾಡ್ಕೊಂಡು ಹೋರಾಟಗಳು ಮಾಡ್ತಾರಲ್ಲ, ಏನ್ ಹೇಳ್ತಿದಾರೆ ಅವರು? ಇದಕ್ಕೆ ಪಂಚಾಯತಿಯಾಗಿ ಉಳಿಸ್ಕೊಡ್ತೀವಿ ಅಂತ ಹೇಳವ್ರೆ. ಮಾತಾಡ್ತೀನಿ ಸದನದಲ್ಲಿ ನಾನು ಹೋಗಿ ಅಂತ ಹೇಳ್ಬಿಟ್ಟು ಹೋದ್ರು. ಆದ್ರೆ ಉದಯ್ ಅವರೇ ಬಂದಿಲ್ವಲ್ಲ, ಬರ್ತೀವಿ ಅಂತ ಅಕ್ಕಂಗೆ ಆಶ್ವಾಸನೆ ಕೊಟ್ರು. ನಾನೆಲ್ಲ ಹೊರಗಡೆ ಇದ್ದೀನಿ, ಅಲ್ಲ ಬರ್ತೀನಿ ಅಷ್ಟು ಮೂಮೆಂಟ್ ಅಲ್ಲಿ 5ನೇ ದಿವಸದಲ್ಲೇ ಕೇಳಿದ್ದವ್ರ ಉದಯ್ ಅವರ ಹಿಂಗ ಆಗೈತೆ ಅಂತ. ಇಲ್ಲ ಅಕ್ಕ ನಾ ಬರ್ತೀನಿ, ಎಲ್ಲ ಮಕ್ಕಳಿಗೆ ಫೀಸ್ ಕಟ್ಟಕ್ ಹೋಗ್ತಾ ಇದ್ದೀನಿ, ಬಂದು ನಿಮ್ ಜೊತೆ ಮಾತಾಡ್ತೀನಿ ಅಂದ್ರು. ಅವ್ರು ಇಲ್ಲ ಬರೋದ್ ಬೇಡ, ಅಕ್ಕನ ಜೊತೆ ಮಾತಾಡಿ ಮಾಡಿ ಫೋನಲ್ಲಿ ಮಾತಾಡಿದ್ರೆ ಸಾಕಾಯ್ತಿತ್ತು. ಅದು ಮಾಡಿಲ್ಲ. ವರ್ಷದ ಮೇಲ್ಭಾಗದವ್ರು ಬಂದು ಧರಣಿ ಕೂರೋದಿಲ್ಲಿ ಬೆಳಿಗ್ಗೆ ಬರ್ಬೇಕಿತ್ತು. ನೀವು 11 ಗಂಟೆಗೆ ಬಂದಿದ್ರೆ ಗೊತ್ತಾಯ್ತಿತ್ತು. ಎಲ್ಲ 50 ವರ್ಷದಿಂದ 80 ವರ್ಷದ ಒಳಗೆ ಇರೋರು ಎಲ್ಲ ಬಂದು ಇಲ್ಲಿ ಮಾತ್ರ ನುಂಗ್ತಾರೆ. ಮಧ್ಯಾಹ್ನ ಊಟ ತಿನ್ಬಿಟ್ಟು ಎಲ್ಲ ಮಾತ್ರ ನುಂಗುರಯ್ಯ ಇಲ್ಲಿ ಎಂತ ಪರಿಸ್ಥಿತಿ ನೋಡಿ ರೈತರದು. ಆರೋಗ್ಯವಾಗಿರೋರು ಯಾರು ಇಲ್ಲ, ಎಲ್ಲ ಮಾತ್ರ ನುಂಗ್ಕೊಂಡು ಈ ಪಂಚಾಯತಿ ಕಾಯ ಕೆಲಸ ಮಾಡ್ತಾ ಇದೀವಿ ನೋಡಿ. ಏನು ಅಂತ ಹೇಳಿದ್ರೆ, ಅದೇ ನಿಮ್ಮ MLA ಇದೇ ಊರಲ್ಲಿ ಒಂದ್ ಏನೋ ಬಿಲ್ಡಿಂಗ್ ಕಟ್ಸ್ಬಿಟ್ಟು ನೀವು ಟೇಪ್ ಕಟ್ ಮಾಡಕ್ ಫೋನ್ ಮಾಡಿ ಕರೀರಿ, ಬೆಳಗ್ಗೆ ಬರ್ತಾರೆ. ಆದ್ರೆ ಜನ ಕಷ್ಟನ ಕೇಳೋಕೆ ಅಲ್ವಾ? ಕೂಡ ಇವ್ರು ಬಂದಿಲ್ಲ. ಈ ಪುರುಷಾರ್ಥಕ್ಕೆ ನಾವೇನಕ್ಕೆ ಅವ್ರಿಗೆ ಓಟ್ ಹಾಕ್ಬಿಟ್ಟು ನಾವು ಚುನಾವಣೆ ಗೆಲ್ಲಿಸ್ಬೇಕು ಅವ್ರಿಗೆ? ನಮ್ಮ ಆಸ್ತಿ ಕೊಟ್ಟು ಅವ್ರ ಕಾಲ್ ಕಟ್ಟುವಂಗ ಆಗಿದೆ. ಈಗ ಇವತ್ತು ಬರಕ್ಕೆ ಇವರು ಮುಂದೆ ನೋಡ್ತಾ ಇದ್ರಲ್ಲ, ಅವತ್ತು ಓಟ್ ಹಾಕ್ವಾಗ ಓಟ್ ಕೇಳಕ್ ಬಂದಾಗ ನಾವು ಬರಕ್ ಕೇಳಿದ್ವಿ ಅವ್ರನ್ನ ಊರೊಳಗಡೆ. ಅವ್ರ ಸ್ವಂತ ಬುದ್ಧಿಯಿಂದ ಬಂದ್ರು ಓಟ್ ಕೇಳಕ್ಕೆ. ಇವತ್ತು ಹಂಗೆ ಬರ್ಬೇಕಲ್ವಾ ಅವರು? ನಮ್ಮ ಓಟ್ ಮಾತ್ರ ಬೇಕು ಅವ್ರಿಗೆ. ಇವಾಗ ಕಷ್ಟ ಸುಖ ಕೇಳಕ್ ಅವ್ರದ್ದು ಅಧಿಕಾರ ಇಲ್ವಾ? ಈಗ ಅಧಿಕಾರ ಕೊಟ್ಟಿದ್ದಾರೆ ಅವ್ರಿಗೆ, ನೀವೇ ಅಧಿಕಾರ ಕೊಟ್ಟಿರೋದು. ಒಬ್ಬರು ಕೇಳ್ಬೇಕು ಯಾಕೆಂತ ಪ್ರಶ್ನೆ ಮಾಡಿ ಅಥವಾ ಪರಿಹಾರ ಕೊಡ್ಬೇಕಲ್ಲ ಸರ್ ಇವರು. ಏನ್ ವೋಟ್ ಮಾಡಿದ್ವಿ ಇವ್ರಿಗೆ? ಒಬ್ಬ ವ್ಯಕ್ತಿ ಅಧಿಕಾರಕ್ಕೆ ನಿಲ್ಸಿದ್ರು ನಾವು ಯೋಚನೆ ಮಾಡಿ ನಮಗ್ ಬೇಕಾದ ಕೆಲಸ ಮಾಡ್ಕೊಡ್ಲಿಕ್ಕಲ್ವಾ? ಮುಂದೆ ನಮ್ಮ ಅನುಕೂಲ ಮಾಡ್ಕೊಟ್ಟಿದ್ರೆ ಓಟ್ ಹಾಕಿರೋದು. ಇದು ಗ್ರಾಮ ಜನತೆ ಅಲ್ಲ, ಇವ್ರು 9 ಜನ 10 ಜನನೇ ಓಟ್ ಹಾಕಿರೋದು ಇವ್ರಿಗೆ. ಹಿಂಬಾಲಕರು ತರಕ ಮುಂದೆ ಬಿಟ್ಬಿಟ್ಟು ಇವಾಗ ಹಿಂದೆ ನಿಂತ್ಕೊಂಡಿದಾರ ಅವರು. ನೋಡಿ ಪಂಚಾಯತಿ ನಾವು ಉಳಿಸ್ಕೊತೀವಿ. ನಾವು ಸಿಗೋವರೆಗೂ ನಾವು ಮಾಡಿ ಪಂಚಾಯತಿ ನಮ್ಗೆ ಉಳಿಸ್ಕೊಡಿ. ಅವ್ರ ಹತ್ರ ಭಿಕ್ಷೆ ಬೇಡಿಲ್ಲ, ಅವರು ನಮ್ಮ ಹತ್ರ ಭಿಕ್ಷೆ ಬೇಡಿ ಇರ್ಬೋದು. ಪಂಚಾಯತಿ ಉಳಿಯಲಿ, ಪಂಚಾಯತಿ ಬೇಕು, ಪಂಚಾಯತಿ ಬೇಕು. ಪಂಚಾಯತಿ ಇದ್ದರೆ ಸವಲತ್ತು, ಪಂಚಾಯತಿ ಇದ್ದರೆ ಸವಲತ್ತು. ನಗರಸಭೆ ಆದರೆ ಆಪತ್ತು, ನಗರಸಭೆ ಆದರೆ ಆಪತ್ತು. ಪಂಚಾಯತಿ ಇದ್ದರೆ ಸವಲತ್ತು, ನಗರಸಭೆ ಬಂದರೆ ಆಪತ್ತು.